ಅಂತೂ ಗೋವಾಕ್ಕೆ ಬಂದು ವೆಲ್ಕಮ್ ಟು ಗೋವಾ. ಅಂತೂ ಗೋವಾಕ್ಕೆ ಬಂದು ಇದಾಯಿತು ನೋಡಿ. ಅಂತೂ ಇಂತೂ ಹೊಸ ಗೋವಾ ಏರ್ಪೋರ್ಟ್ಗೆ ಬಂದು ಇಳಿದಾಯಿತು. ವೆಲ್ಕಮ್ ಟು ಗೋವಾ. ನಾನು ಬಂದಿರೋದು ಇವತ್ತು ಹೊಸದಾಗಿ ಆಗಿರುವಂತಹ ಗೋವಾದಲ್ಲಿ ಮೋಪಾ ಏರ್ಪೋರ್ಟ್ಗೆ ಬಂದು ಇಳಿದಿದ್ದೀನಿ. ನೋಡೋಣ ಗೋವಾ ಯಾವ ಥರ ಇರುತ್ತೆ, ಈ ಒಂದು ವೆದರಲ್ಲಿ ಗೋವಾ ಯಾವ ಥರ ಇರುತ್ತೆ. ಸೊ ನೋಡೋಣ, ಫೀಲ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ. ಗೋವಾದಲ್ಲಿರೋ ಮೋಪಾ ಏರ್ಪೋರ್ಟಿಂದ ಇವಾಗ ಸದ್ಯಕ್ಕೆ ಬಸ್ ಹತ್ತು ಕುತ್ಕೊಂಡಿದ್ದೀನಿ. ನೋಡೋಣ, ನಾನು ಹೋಗ್ಬೇಕಾಗಿರೋದು ಶಿವಲಮಲ್ಲಿರುವಂಥ ಹೋಟೆಲ್ಗೆ, ಲೈಕಾಸ ಹೋಟೆಲ್ಗೆ. ಸೊ ನೋಡೋಣ ಎಷ್ಟು ಫೇರ್ ಆಗುತ್ತೆ ಇಲ್ಲಿಂದ ಅಂತ ಅಂದ್ಬಿಟ್ಟು. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿರ್ತೀರಾ ಅಂದ್ಕೊತೀನಿ. ಸೊ ಇವತ್ತು ಡೇ 1 ಗೋವಾದಲ್ಲಿದ್ದೀವಿ. ಸೊ ಫಸ್ಟು ನಮ್ಮೆಲ್ಲ ಕೆಲಸಗಳನ್ನ ಬಿಟ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಫಸ್ಟು ಎಂಜಾಯ್ಮೆಂಟ್ಗೆ ಅಂತ ಮಾರ್ಜಿಮ್ ಬೀಚ್ಗೆ ಹೋಗ್ತಾಯಿದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸೊ ಯಾವ ಥರ ಬೀಚ್ ಯಾವ ಥರ ಇರುತ್ತೆ ಈ ವೆದರಲ್ಲಿ ಅಂತ. ಇವನು ನನ್ನ ಫ್ರೆಂಡು. ಹಾಯ್ ಎಲ್ರಿಗೂ ನಮಸ್ಕಾರ. ನೋಡೋಣ ಮಾರ್ಜಿಮ್ ಬೀಚಲ್ಲಿ ಏನೇನು ಸಿಗ್ಬೋದು, ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು. ಮಾರ್ಜಿಮ್ ಬೀಚಲ್ಲಿದ್ದೀವಿ. ಸ್ವಲ್ಪ ಚಿಕ್ಕದೇನೆ, ಇದು ನಾರ್ತ್ ಗೋವಾದಲ್ಲಿದೆ. ಸೊ ಶಿವಲಿಂ ಹತ್ರ ಬಂದರೆ ಶಿವಲಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಸೊ ಜಾಸ್ತಿ ಫಾರಿನರ್ಸು ಇಲ್ಲ ಇಲ್ಲಿ, ಜಾಸ್ತಿ ಟೂರಿಸ್ಟ್ಗಳು ಇಲ್ಲ. ಸೊ ಇಲ್ಲಿಗೆ ಬಂದರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು, ಯಾರೂ ಇಲ್ಲದೆ ಪ್ರೈವೇಟಾಗಿ. ವೈಟ್ ಸ್ಯಾಂಡ್ ಎಲ್ಲ ಬ್ಲ್ಯಾಕ್ ಸ್ಯಾಂಡ್ ಆಗಿರೋದನ್ನ ನೋಡಿ. ಬೆಂಗಳೂರಲ್ಲಿ ಸುಮಾರು ಒಂದು 20-25 ಸೆಲ್ಸಿಯಸ್ಸು ಬಿಸಿಲಿರ್ಬೋದು ಅಷ್ಟೇ. ಸೊ ಅದಕ್ಕೆ ನಾವು ತೆಗೆ ಶೆಕೆ ಅಂತ ಇರ್ತೀವಿ. ಆದರೆ ಇಲ್ಲಿ ಗೋವಾದಲ್ಲಿ ಸರಾಸರಿ 34 ಸೆಲ್ಸಿಯಸ್ಸು ಡಿಗ್ರಿ ಇದೆ ಸೆಕೆ. ಅಷ್ಟು ಬಿಸಿಲು, ಅಷ್ಟು ತಲೆಗೆ ಹೆಂಗೆ ಹೊಡಿತಾ ಇದೆ. ಹೆಂಗೆ ಈ ಟೈಮಲ್ಲಿ ನನಗೆ ಏನು ಅನಿಸ್ತಾ ಇದೆ, ನನಗೆ ಒಂದೇ ಸಲ ಹಿಂಗೆ ಬಿಚ್ಚಿ ಹಿಂಗೆ ಎಸ್ಬಿಡೋಣ ಅನಿಸ್ತಾ ಇದೆ. ವೆಲ್ಕಮ್ ಟು ಗೋವಾ.
ಬೀಚಿಗೆ ಬಂದಿದ್ದೀನಿ. ಬಾಗ ಬೀಚಲ್ಲಂತೂ ಜನ ಸಾಗರನೇ ಅವ್ರೆ. ಏನೊಂದು 20,000 ಜನ ಇರ್ಬೋದು ಬಾಗ ಬೀಚಲ್ಲಿ. ಅವ್ರವ್ರ ಜ್ಞಾನದಲ್ಲೇ ಮಗ್ನರಾಗಿ ಆಟ ಆಡ್ತಾವ್ರೆ ಎಲ್ಲರೂ. ಎಂತೆಂಥ ಜನಗಳು ಕೇಳ್ತೀರ ಇಲ್ಲಿ. ಫ್ಯಾಮಿಲಿ ಬಂದವ್ರೆ, ಗ್ರೂಪ್ಗಳು ಬಂದವ್ರೆ, ಎಂತೆಂಥ ಜನಗಳು ಬಂದವ್ರೆ ಅಂದರೆ ಇಲ್ಲಿ ಎಲ್ಲ ಮೂಲೆಯಿಂದನೂ ಜನಗಳು ಇಲ್ಲೇ ಅವ್ರೆ ಅನ್ಸುತ್ತೆ. ನೋಡಿ, ಇದೇ ಬಾಗ ಬೀಚ್. ಫ್ಯಾಮಿಲಿ ಮಕ್ಕಳ ಜೊತೆ ಬಂದು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಇಲ್ಲಿ. ಮಕ್ಕಳಿಗಂತೂ ಇದೇ ಒಂದು ದೊಡ್ಡ ಸ್ವರ್ಗದ ಥರ ಮಕ್ಕಳಿಗೆ ಆಟ ಆಡೋದಕ್ಕೆ. ನೋಡಿ ಇವ್ರಂತವ್ರಿಗೆ ಫೋಟೋಗಳು ತಗೊಳ್ಳೋದು ಒಂದು ಸ್ವರ್ಗ. ಬಾಡಿಗಳು ನೋಡಿ ತಲೆ ತಿರುಗಿ ಬೀಳಬೇಕು ಇವ್ರದೆಲ್ಲ. ಹಂಗೆ ಬಾಡಿ ಬಿಲ್ಡರ್ಗಳ ಥರ ಓಡಾಡ್ತಾವ್ರೆ. ಸಿ, ಒಂಥರ ಬೀಚ್ ಹತ್ರ ನಡ್ಕೊಂಡು ಹೋಗೋದು ಒಂಥರ ಸುಖ ಕೊಡ್ತಾ ಇದೆ. ನಡ್ಕೊಂಡು ಹೋಗೋದೇ ಕೆಲಸ ನಮ್ಮದು. ಒಳಗಡೆ ಅಂತೂ ಇಳಿಯೋಕ್ಕಂತೂ ಮನಸ್ಸಿಲ್ಲ. ನಡ್ಕೊಂಡಾರು ಹೋಗಿ ಖುಷಿ ಪಡೋಣ.